ಹಾಯ್ ರೀ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ 5 ಗಂಟೆ ಆಗೈತಿ. ಬರೀ ಇವತ್ತು ಹಸ್ಬೆಂಡ್ಗೆ ರಜೆ ಐತಿ, ಬಟ್ ಮಕ್ಕಳಿಗೆ ಸ್ಕೂಲ್ ಐತಿ. ಲಘು ಲಘು ಎಲ್ಲ ಅಡುಗೆ ಎಲ್ಲ ಮಾಡಿ ವಾಕಿಂಗು ಸೈಕ್ಲಿಂಗ್ ಹೋಗಿ ಬರ್ತೀವಿ. ಬಾದಾಮ್ ನೆನೆಸಿಟ್ಟೆ ಬ್ರಷ್ ಅದು ಮಾಡಿ ಅಂತ ಆಮೇಲೆ ಇಲ್ಲಿ ಬಿಸಿನೀರು ಕುದಿಯಾಕಿಟ್ಟೇನೆ. ಸ್ವಲ್ಪ ಗ್ರೀನ್ ಟೀ ಮಾಡಬೇಕಾದ್ರೆ ಇಟ್ಟೇನೆ. ಇವತ್ತು ಅಡುಗೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡ್ತೀನಿ. ಆಮೇಲೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿಬಿಡ್ತೀನಿ. ನೋಡಿರಿ, ಇವತ್ತು ಸಾಂಬಾರೊಳಗೆ ಒಂದು ನುಗ್ಗಿಕಾಯಿ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೀರೆಕಾಯಿ, ಒಂದು ಟೊಮೆಟೊ, ಆಮೇಲೆ ಒಂದು ಮೂಲಂಗಿ, ಸ್ವಲ್ಪ ಕೊಬ್ಬರಿ ಇರ್ತಿ, ಹಸಿ ಕೊಬ್ಬರಿ ತುರಿದು ಹಾಕ್ತೀನಿ. ಆಮೇಲೆ ಇದು ಸಲಾಡ್ ಸಲುವಾಗಿ ಕ್ಯಾರೆಟು ಮತ್ತು ಸೌತೆಕಾಯಿ, ಆಮೇಲೆ ಇದು ಉಪ್ಪಿಟ್ಟು ಸಲುವಾಗಿ ಒಂದು ಸಣ್ಣ ಮೆಣಸಿನ್ಕಾಯಿ, ಇದು ಉಳ್ಳಾಗಡ್ಡಿ ಎಲ್ಲನೂ ಫಟಾಫಟ್ ಹಚ್ಕೊತೀನಿ. ರೈಸು ದಾಲು ಕುಕ್ಕರ್ ಇಡ್ತೀನಿ. ನೋಡಿರಿ, ಸಾಂಬಾರಿಗೆ ಒಂದು ಸ್ವಲ್ಪ ಹೀರಿಕಾಯಿ ಹಚ್ಕೊಂಡೇನೆ, ಉಳ್ಳಾಗಡ್ಡಿ ಉದ್ದುದ್ದು ಹಚ್ಕೊಂಡೇನೆ, ಒಂದೂವರೆಷ್ಟು ಟೊಮ್ಯಾಟೊ ಐತಿ. ಇದು ಉಪ್ಪಿಟ್ಟಿಗೆ ಹಚ್ಕೊಂಡೇನೆ ಟೊಮ್ಯಾಟೊ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ದಾಲ್ ಒಳಗೆ. ಆಮೇಲೆ ಇವನ್ನೆಲ್ಲ ಕುಕ್ಕರ್ ಒಳಗೆ ಹಾಕಿಬಿಡ್ತೀನಿ ಕುದಿಯುವಾಗ. ಯಾಕಂದರೆ ಹುಡುಗರು ಈ ತರಕಾರಿ ಸಪ್ರೇಟ್ ಹಾಕಿ ಕುದಿಸಿ ಇದು ಮಾಡಿದ್ರು ತಿನ್ನಂಗಿಲ್ಲ. ಇದ್ರೊಳಗೆ ಹಾಕಿದರೆ ಮತ್ತೆಲ್ಲ ಸ್ಮ್ಯಾಶ್ ಮಾಡಿ ಗೊತ್ತಾಗಂಗಿಲ್ಲ ತಿಂತಾರೆ. ಅನ್ನ, ದಾಲು ಮತ್ತು ಈ ದಾಲ್ ಒಳಗೆ ಇವೆಲ್ಲ ವೆಜಿಟೇಬಲ್ ಹಾಕಿ ಕುದಿಯೋಕೆ ಇಡತ್ತೀನಿ. ಫಸ್ಟಿಗೆ ಸಾರು ಒಗ್ಗರಣೆ ಕೊಡ್ತೀನಿ. ಆ ಕಡೆ ಕುಕ್ಕರ್ ಆಗೋವರೆಗೂ ಇದು ಒಗ್ಗರಣೆ ಆಗಿಬಿಡ್ತೈತಿ. ಸ್ವಲ್ಪ ಎಣ್ಣೆ ತುಪ್ಪ ಹಾಕಿನಿ, ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ. ಕುಕ್ಕರ್ ಇಟ್ಟೇನೆ. ಇಲ್ಲಿ ನುಗ್ಗಿಕಾಯಿ, ಕೊಬ್ಬರಿ ತುರಿದಿಟ್ಕೊಂಡೇನೆ. ಸಾಂಬಾರಿಗೆ ಒಂದು ಸ್ವಲ್ಪ ಹಿಂಗಿದ್ರೆ ಚಲೋ ಆಗ್ತೈತಿ. ಹಿಂಗೆ ಹಾಕಾಗ್ತೈತಿ. ಈಗ ಇದು ಮೂಲಂಗಿ ಹಚ್ಕೊಂಡೆ ಇಟ್ಟು ಒಂದು ಹಾಕ್ತೀನಿ. ಮೂಲಂಗಿ, ನುಗ್ಗಿಕಾಯಿ ಇವನ್ನು ಹಾಕ್ತೀನಿ. ಒಂದು ಸ್ವಲ್ಪ ಹಳವು ಹಾಕಾಗುತ್ತೇನೆ. ಆಮೇಲೆ ಅರಿಶಿನ ಪುಡಿ ಹಾಕ್ತೀನಿ, ಸಾಂಬಾರು ಮಸಾಲ ಹಾಕ್ತೀನಿ, ಒಂದಿಷ್ಟು ಖಾರ ಮಸಾಲೆ ಖಾರ ಒಂದು ಅರ್ಧ ಟೀ ಸ್ಪೂನಷ್ಟು ಇಟ್ಟು ಒಗ್ಗರಣೆ ಹಾಕೊಂಡು ಇಟ್ಕೊಂಡ್ರೆ ಕುಕ್ಕರ್ ಆರಕ್ಕೆ ಮತ್ತು ಒಂದು 5 ನಿಮಿಷ ಆಗ್ತೈತೆ. ಅದು ಪ್ರೆಷರ್ ಒಳಗೆ ಇದು ರೆಡಿ ಇದ್ದರೆ ಅದನ್ನು ಹಾಕಂತ ದಾಲ್ ಮಿಕ್ಸ್ ಮಾಡಿಬಿಡ್ಬೋದು. ಕೊಬ್ಬರಿನೂ ಹಾಕ್ತೀನಿ. ಫ್ರೈ ಆಗಿ ಸ್ವಲ್ಪ ನೀರು ಹಾಕ್ತೇನೆ. ಅದರ ನುಗ್ಗಿಕಾಯಿ ಎಲ್ಲ ಕುದಿತಾರೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಇರಬೇಕು, ಒಂದು ಇದು ಇಡತ್ತೀನಿ
ಕ್ಯಾರೆಟ್ ಮತ್ತು ಸೌತೆಕಾಯಿ. ಶೋಣ ಕ್ಯಾರೆಟ್ ಒಂದು ತಿಂತಾಳೆ, ಹಾಗೆ ಕ್ಯಾರೆಟ್ ಅಷ್ಟೇ ಇನ್ನೂಬೇಕು, ಎರಡು ತಿಂತಾಳೆ, ಎರಡು ಸ್ವಲ್ಪ ನಿಪ್ಪಟ್ಟು ಮಾಡಿಟ್ಟಿದ್ದೆ. ಇವು ಸೆಕೆಂಡ್ ಸ್ನಾಕ್ಸ್ ಇವು ಇಡ್ತೀನಿ. ನಮಗೂ ಒಂದು ಸ್ವಲ್ಪ ಹಚ್ಚಿಟ್ಕೊಂಡೇನೆ. ಉಪ್ಪಿಟ್ಟು ಒಗ್ಗರಣೆ ಕೊಟ್ಟು ರವೆ ಮಿಕ್ಸ್ ಮಾಡೀನಿ. ಒಂದು ಸ್ವಲ್ಪ ಚಲೋ ಇದಾಗ್ತದೆ, ನೀರು ಹಾಕ್ತೀನಿ. ಇದಕ್ಕೆ ಒಂದು ರೆಡಿ ಇರಬೇಕು, ಅಷ್ಟು ದಾಲ್ ಮಿಕ್ಸ್ ಮಾಡಿದ್ರೆ ಆಯ್ತು. ಆಮೇಲೆ ಇದು ಬೀಟ್ರೂಟು ಹಸ್ಕೊಂಡು ತಿನ್ನೋದ, ಸೊ ಇದು ನಾನು ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಎಲ್ಲ ಜೋಡಿ ಕಟ್ ಮಾಡಿಟ್ರೆ ಮಧ್ಯಾಹ್ನ ತಿನ್ಕೋತಿರ್ಬೋದು. ಕ್ಯಾರೆಟು ಇವೆರಡು ನಮ್ಮಿಬ್ಬರಿಗೂ, ಇವು ಕ್ಯಾರೆಟ್ ಮತ್ತು ಸೌತೆಕಾಯಿ. ಆಗೈತಿ, ಸನ್ರೈಸ್ ಆಗೈತಿ, ಹೊರಗೆ ಹೋಗ್ತಾನೆ ಸ್ವಲ್ಪ ಹೊತ್ತು. ಬಿಸಿನೀರು ತೊಗೊಂಡು ನಾನು ಒಂದು ಮಗ ಸ್ವಲ್ಪ ಯಾಕೋ ನನಗೂ ಗಂಟು ಕಿರಿಕಿರಿ ಅನ್ಸೋತೈತೆ. ಏನು ತಿಂತೇನೆ ಗಂಟೆಲ್ಲ ಹೊರಗದ್ದು, ಮೋಸ್ಟ್ಲಿ ಕೋಲ್ಡ್ ವಾಟರ್ ಕುಡ್ದಿದ್ದೆ. ಸನ್ರೈಸ್ ಇದೆ. ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ನನಗಂತೂ ಇದು, ಸನ್ರೈಸ್ ಆಗುವಾಗ ಅದನ್ನು ನೋಡೋದು. ಕವರ್ ಆಗ್ತದೆ. ನೋಡ್ರಿ, ಎಲ್ಲರೂ ವಾಕಿಂಗ್ ಹೊಂಟಾರೆ. ಮತ್ತು ನಾನು ಇದು ಲಗು ಬಿಸಿನೀರು ಕುಡಿದು ಆರಾಮಾಗಿ ವಾಕಿಂಗ್ ಹೋಗ್ತೇನೆ. ಉಪ್ಪಿಟ್ಟು ಆಲ್ಮೋಸ್ಟ್ ಹೊಡಿಬೇಕು. ಇದು ದಾಲ್ ಕುದ್ದಿದ್ದು ಇದು ಜೋಡಿ ಮಿಕ್ಸ್ ಬರುತ್ತೆ. ಚಲೋ ಫಸ್ಟ್ ಮಿಕ್ಸ್ ಮಾಡಿ ಆಮೇಲೆ ನೀರು. ಇದು ಉಪ್ಪಿಟ್ಟು ಮಕ್ಕಳಿಗೆಲ್ಲ ಇದ್ರೊಳಗೆ ಹಾಕಿ ಇಟ್ಟೇ ಬಿಡ್ತೀನಿ ಪ್ಲೇಟ್ ಒಳಗೆ. ನಮ್ಮ ಹಸ್ಬೆಂಡ್ ಸ್ವಲ್ಪ ಹಾಕ್ತಾರೆ, ಅದ್ರಾಗ ಮತ್ತು ಅವ್ರು ಅರ್ಧ ಬಳಸ್ತಾರೆ. ಅವ್ರಿಗೆ ಅದು ಇದನ್ನೇ ಐತಿ, ಮಮ್ಮ ಜಾಸ್ತಿ ಹಾಕಿರ್ತೈತಿ, ಅರ್ಧ ನಾವು ತಿನ್ಬೇಕಂತ. ಅಷ್ಟೊಂದು ಡಬ್ಬ ಹಾಕ್ತೇನೆ. ಇವ್ರಿಗೆ ಸಾರು ಸಪ್ರೇಟಾಗಿ ಕಲಿಸಿದ್ರೆ ಮ್ಯಾಲಿಂದ ಅಷ್ಟೇ ತಿಳಿ ಹಾಕ್ಕೊತಿರ್ತಾರೆ. ಅದಕ್ಕೆ ಅನ್ನ ಸಾರು ಕಲಸಿ ಕಟ್ಬಿಡ್ತೇನೆ. ಅದ್ರಾಗ ಇವತ್ತು ನುಗ್ಗಿಕಾಯಿ ಅದು ತಿನ್ನಲ್ಲ, ಸುಮ್ಮನೆ ಹಾಕಿರ್ತೇನೆ. ನಮ್ಮ ಮೇಲೆ ಯಾರನ್ನ ನೋಡಿ ತಿಂತಾರೆ. ಇವ್ರಿಬ್ಬರಿಗೆ ಸಪ್ರೇಟ್ ಇಟ್ಟು ನಾನು ಹಾಕೋಗ್ತೇನೆ. ಅದೊಂದು ಸ್ವಲ್ಪ ನಾಷ್ಟ ಅವರಿಗೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗುವಂಗೆ ಡೈಲಿ ಇಟ್ಬೇಕಲ್ಲ, ಹಿಂಗೆ ಇಟ್ಟೇನೆ. ಖುಷಿಯಲ್ಲಿ ತಿಂತಾರೆ ಅವರು.
ಹೆಸರು ಬರ್ತಿಟ್ಟಿರ್ತೀನಿ, ಯಾಕಂದರೆ ಕನ್ಫ್ಯೂಸ್ ಆಗ್ತಾರೆ ಯಾವ್ದು ಯಾರಿಗೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೂ ಊಟ ಅನ್ನ ಸಾರು ಕಲಿಸಿಟ್ಟಿದ್ದಿದ್ದೆ ಮುಚ್ಚಿಲ್ಲ, ಯಾಕಂದರೆ ಅದು ಅಷ್ಟು ಈಗಿನ 6:30 ಆಗುತ್ತೆ. ಅವರಿಂದ 12:30 ಊಟ ಮಾಡೋದು. ವಾಕಿಂಗು ಸೈಕ್ಲಿಂಗು ಎಲ್ಲ ಮಾಡ್ಕೊಂಡು ಬಂದೇನಿ, ಜಳಕನೂ ಮಾಡೀನಿ. ಈಗ ನನಗೆ ಉಪ್ಪಿಟ್ಟು ಮತ್ತು ಬ್ಯಾಳೆ ಸಾರು ಭಾಳ ಇಷ್ಟ. ಬೆಳಿಗ್ಗೆ ಸಾಂಬಾರು ಮಾಡಿದ್ನಲ್ಲ, ಅದು ಉಪ್ಪಿಟ್ಟು ಮತ್ತು ಸಾಂಬಾರು ಹಾಕೋದು ತಿಂತೀನಿ, ನಂಗೆ ಭಾಳ ಇಷ್ಟ. ಸಾಂಬಾರು ಒಂದೇ ಬಿಸಿ ಮಾಡೀನಿ, ಉಪ್ಪಿಟ್ಟಂತೂ ಬೆಳಿಗ್ಗೆ ಮಾಡಿರ್ತಾರ ಆ ರೀತಿ. ನೋಡಿರಿ, ಇವತ್ತು ನಾವು ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗಿದ್ದೆ, ಎಷ್ಟು ಕಡಿಮೆ ಆಗೈತಿ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನಾನು ಸೈಕ್ಲಿಂಗ್ ಮಾಡಕತ್ತ ಮೇಲೆ ಮಾಡಕತ್ತು 45 ಡೇಸ್ ಆಗೈತಿ. ವಾಕಿಂಗ್ ಅಂತೂ ಮೊದಲಿಂದ ಮಾಡ್ತೇನೆ. ಡಯಟು ಮತ್ತು ಸೈಕ್ಲಿಂಗು 45 ಡೇಸ್ ಆಗೈತಿ. 5 kg ಕಮ್ಮಿ ಆಗೈತೆ ನೋಡಿರಿ, 65 ಆಗ್ಯಾನ. ನಾನು ಮೊದಲು 70 ಇತ್ತು, ಈಗ 65 ಆಗೈತಿ. ಇದೇ ಕಂಟಿನ್ಯೂ ಮಾಡ್ತೇನೆ. ನನಗೆ ಟಾರ್ಗೆಟು 12 to 15 kg ಐತಿ. ಸೊ 5 ಅಂತೂ ರೆಡ್ಯೂಸ್ ಆಗೈತಿ. ಇನ್ನೊಂದು 7 to 10 kg ಮಾಡಿದರೆ ನನ್ನ ಟಾರ್ಗೆಟ್ ರೀಚ್ ಆಗ್ತೈತಿ. ನಂಗೆ ಭಾಳ ಖುಷಿ ಆಯಿತು. ಸೈಕ್ಲಿಂಗ್ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತಿ. ಪ್ಲಸ್ ಎಲ್ಲ ಬೇರೆ ಇದೂ ಅಷ್ಟೇ ಇಂಪಾರ್ಟೆಂಟ್ ಐತಿ. ಬಟ್ ನಾನು ಇದ್ರೊಳಗೆ ಸ್ಪೆಷಲಾಗಿ ಸ್ಟಾರ್ಟ್ ಮಾಡಿ ಸೈಕ್ಲಿಂಗ್ ಒಂದೇ, ಯಾಕಂದರೆ ಇವ್ರ ಮುಂಚೆ ನಾ ಮಾಡೇನಿ, ಬಟ್ ಇಷ್ಟು ಫಾಸ್ಟಾಗಿ ಎಫೆಕ್ಟ್ ಆಗಿರಲಿಲ್ಲ. ಆಮೇಲೆ ಅಲ್ಲಿಂದ ನಾವು ರಾಖಿ ಸೆಂಡ್ ಮಾಡೋಕ್ಕೆ ಹೋದ್ವಿ. ನನ್ನ ಅಕ್ಕನ ಮಗ ಅದಾನ, ಅವಂಗೆ ನನ್ನ ಮಕ್ಕಳ ಕಡೆಯಿಂದ, ಆಮೇಲೆ ನನ್ನ ತಮ್ಮ ಇದ್ದಾನ, ಅವ್ಗೆ ನನ್ನ ಕಡೆಯಿಂದ ಕೊರಿಯರ್ ಮಾಡಿ 3 ಮಂದಿಗೆ ಎಲ್ಲ ಕೊರಿಯರ್ ಮಾಡಿ ಅದು ದೊಡ್ಡ ನೆಟ್ಟು ಹಣಿ ಹಾಕೋದು. ಟೌನಲ್ಲಿ ಹಿಡಿದೆ ಏರೆಲ್ಲ ಈಗ హలో మీకు దీన్ని తీసుకుంటారు పాస్ వచ్చింది ముగ్గురు నన్ను ఎప్పుడు తీసుకుంటారు సార్ పిన్ ఏం లేదు దానికి శృతి షాపింగ్ మాల్ మీకు అమ్మా శివ డైస్ ఇది రాకేదా ఒకటి రాకి ఒకటి పార్సల్ డిటిడిస్ ఉందా ఏరియా ఉంది grams లోపల అయితే 100 రూపీస్ సార్ బ్యాంక్ ఓకే ఓకే
3 days ಟೋಟಲ್ 3 days ಸರ್. ಟ್ಯೂಸ್ಡೇ. 3 ಭಾಗ ಟ್ಯೂಸ್ಡೇ ಮತ್ತೆ ಮನೆ ಡೆಲಿವರಿ ಓಕೆ ಸಪ್ಲೈ ಮಾಡಿ ಏನಂటే ಟ್ರಾನ್ಸ್ಪೋರ್ಟೇಷನ್ ಡಿಪೆಂಡ್. ಓಕೆ. ಊಟ ಮಾಡಿ ಇದು ಲಂಚ್ ಬ್ಯಾಗ್ ಲಂಚ್ ವಿಶಾಲ್ ಬರ್ತೀಯಾ ಬೇಡ ಸುಮ್ಮನೆ ಅಕ್ಕನ ಕರ್ಕೊಂಡು ಹೋಗೋಣ ಊಟ ಮಾಡತ್ತಾರಪ್ಪ ಅವ್ರ ಆಯ ಮಗಳು ಊಟ ಮಾಡತ್ತಾರೆ. ಹೌದಾ ಬಾಮ ಆಗಲಿ ಕೆಳಗಿಡ್ರಿ ಬ್ಯಾಗ್ 2 ನಿಮಿಷ ಸಮೋಸೆ ಇರ್ತಾವೆ ನೋಡೋದು. ಅಂದ್ರೆ ಇದ ಮೊದ್ಲು ಆ ಕಡೆ ಇತ್ತು ಹೈಸ್ಕೂಲ್ ಒಳಗಿಂತ ಇದು ಹಾಂ ಇದ್ದ ಅಲ್ಲಿತ್ತು ಶಾಪಿಂಗ್ ಶೆಡ್ ಇರಲಿಲ್ಲ ಜಸ್ಟ್ ಅಲ್ಲೇ ಸ್ಟೇರ್ ಕೇಸ್ ಕೆಳಗೆ ಇರ್ತಿದ್ರು. ಈಗ ಓಪನ್ ಆಗಿ ಹಾಂ ಹಾಂ ರಾಖಿ ನೋಡಿ ಅದದ ನೋಡಿ ಏ ಅವೇನು ಮಾಡ್ತೀವಿ ಬರೀ ಹೋಗೋಣ ಮತ್ತು ಗಂಟು ಬೀಳ್ತಾರೆ. ಹಾಂ ಆಟ ಅಲ್ಲಿ ಸಿಕ್ಕೋತಿ ರಜೆ ಜಾಸ್ತಿ ರಜೆ ಈ ಕಡೆ ಸೈಡಿಂದ ಬಂದ್ಬಿಡಿ. ಹಾಂ ಆಯ್ತು ನಿಮ್ಗೆ ಅರ್ಥ ಆಗಿಲ್ಲನಾ?
ಕಾಲು ಹುಷಾರ ಒಮ್ಮೆ ತ್ರಾಸ ಆಗ್ತದೆ. ಸೌಂಡ್ ನಮ್ಮ ಮೇಡಮ್ದು ಹೌದನ? ಸೌಂಡ್. ಊಟ ಚಲೋ ಆಗೈತೆ? ಉಪ್ಪಿನಕಾಯಿ ಚಲೋ ಆಗೈತೆ? ಅಂಬಿಕಾ ಉಪ್ಪಿನಕಾಯಿ? ಅವನು ಅತ್ಯಂತ ಹಾಂ, ಇದೊಂದು ಹುಷಾರಾ? ಹಾಂ, ನನ್ನ ಕಡೆ ಐತೆ. ಓಕೆ, ಬಾರಜ್ಜಿ, ಡ್ಯಾಡಿ ವೇಟ್ ಮಾಡಕ್ಕೆ. ಸಿಕ್ಕೊಂಡೆ ಬಾ. ಬಲೂನಾ ಅವ ಕೊಡ್ತಾನೆ ರೀ. ಈ ಕ್ಯಾಂಟೀನ್ ಒಳಗೆ ಸಿಗ್ತೈತಿ. ಬಾ ಕೊಡ್ಸಮ್ಮ ಅತ್ತಾವ್ರಿ. ಬೇಡ ಬರ ಬಾ, ಅಲ್ಲಿ ಏನು ಚಲೋ ಐಸ್ ಕ್ರೀಮ್, ಅಲ್ಲಿ ಚಲೋ ಐಸ್ ಕ್ರೀಮ್ ಬೇಕಾ ಏನು ಬೇಡ? ಬಾ. ಈ ಕಡೆ ಬಾ. ಇದು ಯಾವುದು ವೆನಿಲಾ? ಬ್ಲಾಗ್ ಯಾರು ನೋಡಂಗಿಲ್ಲ, ಸುಮ್ಮನೆ ಊಟ ಮಾಡಿ ಹಾಕೊಂಡು ನಾನು ಸ್ವಲ್ಪ ರೊಟ್ಟಿ ತಿಂತೇನೆ, ನೀಡ್ತೀನಿ. ಸ್ವಲ್ಪ ಈಗ ತಡಿ ನಾ ಹಾಕ್ತೀನಿ. ಸರಿ, ಇವತ್ತು ನನ್ನ ಹಸ್ಬೆಂಡ್ದು ರಜೆ ಐತಿ, ಸೊ ಇಬ್ರು ಕೂತು ಊಟ ಮಾಡತ್ತೇವಿ. ಮಕ್ಕಳು ಅಲ್ಲೇ ಸ್ಕೂಲ್ದಾಗ ಊಟ ಮಾಡಿ ಬಂದಾರೆ. ಅನ್ನ ಮಾಡೀನಿ, ಸಾಂಬಾರು ಮಾಡೀನಿ, ನುಗ್ಗೆಕಾಯಿ, ಹೀರೆಕಾಯಿ, ಆಮೇಲೆ ಕೊಬ್ಬರಿ ಎಲ್ಲ ಹಾಕಿ ಮೂಲಂಗಿದು ಹಾಕಿ ಮಾಡೀನಿ. ಅಷ್ಟೇ ಆಯ್ತು, ಮತ್ತು ಭಾಳ ಹಾಕಿದ್ದು ಮೂಲಂಗಿ ಸಾಕು ಸಾಕು ನನಗೆ. ನಿಂದು ನಾ ರೊಟ್ಟಿ ಅದಾಗ ಫಸ್ಟ್ ರೊಟ್ಟಿ ಡಾಲಿ ಇಲ್ಲಿ ರೊಟ್ಟಿ ಕೊಡು ಮಮ್ಮಗೆ. ನಾ ತೊಗೋತೀನಿ ಮ್ಯಾಲೆ ಅದಾವ. ರೊಟ್ಟಿ ಅದ ನೋಡು. ಆಮೇಲೆ ಇವತ್ತು ಹೊರಗೆ ಹೋದಾಗ ಒಂದು ಮೊರಿ ಅವತ್ತೊಂದು ಇದೈತಿ, ಅಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ವಿ. ನಮ್ಮ ಹಸ್ಬೆಂಡು ನನಗೆ ಬಿರಿಯಾನಿ ಅನ್ಕೊಂಡು ಬಿರಿಯಾನಿ ತಂದ. ನಾ ಅದು ಎರಡೇ ಮನೆ ಒಳಗಿಂದ ಊಟ ಮಾಡಿ ನೆಕ್ಸ್ಟ್ ಹೊರಗಿಂದ ತಿನ್ನೋದು ಅಂತಂದು 2 ಚಟ್ನಿ ಕೊಟ್ಟಾರೆ. ಈಗ ಮಾಡ್ತೀನಿ, ಅದಕ್ಕೆ ನೀವು ಸೀನ್ ಹಾಕತ್ತೀವಿ ನನ್ನ ಮಕ್ಕಳ. ನಾನು ರೊಟ್ಟಿ ಇದಾವೆ, ತಂಗಳು ರೊಟ್ಟಿ ನಿನ್ನೆವ, ಅದ್ರಾಗ ಒಂದು ಸ್ವಲ್ಪ ಇದು ಅಮಟಿ ಹಾಕೋತೀನಿ. ನಂಗೆ ಭಾಳ ಇಷ್ಟ ಇದೆ. ನಾವು ಸಣ್ಣಾಗಿದ್ದಾಗ ನಮ್ಮ ಅಜ್ಜಿ ಮನೆಗೆ ಹಿಂಗೆ ತಿಂತಿದ್ವಿ. ಆಮೇಲೆ ಒಂದು ಸ್ವಲ್ಪ ಅಗಸಿ ಚಟ್ನಿ ಇಟ್ಟಿದ್ದು. ಅಗಸಿ ಚಟ್ನಿ ವೆಯ್ಟ್ ಲಾಸ್ಗೆ ಭಾಳ ಚಲೋ, ಆಮೇಲೆ ಹೇರು ಸ್ಕಿನ್ನಿಗೆಲ್ಲ ಭಾಳ ಚಲೋ. ಇದು ಮೊಸರೊಳಗದು ಹಾಕಿದ್ರೆ ಒಂಥರ ಗಂಜಿ ಗತೆ ಆಗಿಬಿಡ್ತೈತಿ. ಅದಕ್ಕೆ ಇದನ್ನು ಎಣ್ಣೆ ಒಳಗೆ ತಿನ್ನೋಕೆ ಚಲೋ. ನನಗೊಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಐತಿ, ಅದಕ್ಕೆ ಎಣ್ಣೆ ಹಾಕೊಳತ್ತಿಲ್ಲ. ಜಸ್ಟ್ ಅಲ್ಲೇ ಸಾರೊಳಗೆ ತಿಂತೀನಿ. ರವಿ ಗೊತ್ತಾಗಿಲ್ಲ ಹಿಂಗೆ ತಿನ್ನೋದು. ಸ್ವಲ್ಪ ಹಿಂಗೆ ಅನ್ನ ಕರ್ಸ್ಕೊಂಡು ತಿನ್ನೋದು. ಸ್ವಲ್ಪ ಒಂದು ಜಿಡ್ಗಿ ಸ್ಟಿಂಗ್ ಮಾಡಿ ಇದು ಹಿಂಗೆ ಅನ್ನದ ಮೇಲೆ ಹಾಕ್ಕೊಂಡು ತಿನ್ಬೋದು. ಡೈಲಿ ಒಂದಿಷ್ಟು ತಿಂದರೆ ಎಷ್ಟೋ ಹೇರ್ ಆಮೇಲೆ ಸ್ಕಿನ್ನು ಎಲ್ಲಕ್ಕೂ ಭಾಳ ಚಲೋ. ಇದು ವೆಯ್ಟ್ ಲಾಸ್ಗೂ ಭಾಳ ಚಲೋ. ಇದ್ರೊಳಗೆ
ಎರಡು ಪ್ಲೇಟ್ ತೊಗೊಂಡು ಹಿಂಗೆ ಹಾಕ್ಬೇಕು ಇದ್ರ ತೋರ್ ಬೇಡ ಬೇಡ ನನಗೆ ಅಷ್ಟು ನಂಗೆ ಅಷ್ಟು ಬೇಡ ಏನಾಗಲ್ಲ. ಆ್ಯಕ್ಚುಲಿ ಇದು ಐಸ್ ಕ್ರೀಮು ಆಮೇಲೆ ಬರ್ಗರು ಪಿಜ್ಜಾ ಅವೆಲ್ಲ ಇರ್ತಿದ್ದು. ಈಗ ರೀಸೆಂಟ್ಲಿ ಬಿರಿಯಾನಿ ಸ್ಟಾರ್ಟ್ ಮಾಡ್ಯಾರ. ಫಸ್ಟ್ ಟೈಮ್ ನಾವು ತಂದಿದ್ದೆ. ಈ ಕಡೆ ಆಂಧ್ರ ಸೈಡ್ ಎಲ್ಲ ಬಿರಿಯಾನಿ ಅಂದರೆ ಗೋಂಗೂರ ಚಟ್ನಿ ಕೊಡ್ತಾರೆ. ಇವ್ರು ಯಾವುದೋ ಬೇರೆ ಕೊಟ್ಟಾರೆ, ಪುದೀನ ಮತ್ತು ಇನ್ನೊಂದು ಯಾವುದೋ ಐತಿ ತಿಂಡಿ ಅಷ್ಟೇ ಬಿರಿಯಾನಿ. ಚಲೋ ಇದೆ. ಒಬ್ಬರಿಗೆ ಆರಾಮ